ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ಮೇಶ್ ನಾಯಕ್. ವೀಕ್ಷಕರೇ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ವೀಕ್ಷಕರೇ ನವೆಂಬರ್ 1 ಕನ್ನಡಿಗ ಅಲ್ಲ ನಂಬರ್ 1 ಕನ್ನಡಿಗ ಆಗಬೇಕಂತ ಹೇಳಕ್ ಬಯಸ್ತೀನಿ. ಅಂಡ್ ಇವತ್ತು ತಾಲೂಕಾ ಆಡಳಿತ ಹಾಗೂ ಕನ್ನಡ ಪರ ಸಂಘಟನೆ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂಡ್ ಕನ್ನಡ ಪರ ಸಂಘಟನಾ ಹೋರಾಟಗಾರರು ಇದ್ದಾರೆ ಹಾಗೂ ಶಾಸಕರು ಇದ್ದಾರೆ. ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ನಮ್ಮ ಮಸ್ಕಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಆಡಳಿತದಿಂದ ತಾಲೂಕು ಆಡಳಿತದಿಂದ ಮತ್ತು ನಗರಸಭೆಯವರಿಂದ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದಾರೆ. ಅದ್ರ ಜೊತೆಗೆ ಏನು ಎಲ್ಲ ಸಂಘಟನೆಗಳ ರಕ್ಷಣಾ ವೇದಿಕೆಗಳ ಸಹೋದರರು ಇವತ್ತು ಅದ್ಧೂರಿಯಾಗಿ ಇವತ್ತು ಮಸ್ಕಿ ಪಟ್ಟಣದಲ್ಲಿ ಒಂದು ಕನ್ನಡದ ಧ್ವಜಗಳನ್ನು ಇವತ್ತು ಆರಿಸೋದ್ರ ಮೂಲಕ ಇವತ್ತು ಕನ್ನಡದ ಜನತೆಗೆ ಒಂದು ಒಳ್ಳೆಯ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ಯುವ ಮಿತ್ರರಿಗೆ ಕೂಡ ಕನ್ನಡದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ರಕ್ಷಣಾ ವೇದಿಕೆ ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಗೂ ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷರುಗಳಿಗೂ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಶುಭಾಶಯಗಳ ಜೊತೆಗೆ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಕಾರ್ಯಕ್ರಮ ಮಾಡುವುದರಿಂದ ಇವತ್ತು ನಮ್ಮ ಕನ್ನಡದ ಒಂದು ಹಿರಿಮೆ ಇವತ್ತು ನಾವು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಪ್ರತಿಯೊಬ್ಬರದಲ್ಲಿ ಇವತ್ತು ಒಂದು ಎದೆಯ ಮನದಾಳದಲ್ಲಿ ಕೂಡ ಇವತ್ತು ಕನ್ನಡದ ಬಗ್ಗೆ ಇವತ್ತು ಅರಿವನ್ನು ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಇವತ್ತು ಮಸ್ಕಿ ಕ್ಷೇತ್ರದ ಜನತೆಗೂ ಇವತ್ತು ಎಲ್ಲ ನಮ್ಮ ಜಿಲ್ಲೆಯ ಜನತೆಗೂ ಕೂಡ ಈ ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನು ನೀಡೋದ್ರ ಜೊತೆಗೆ ಇವತ್ತು ಮಾಧ್ಯಮದ ರೈತರು ಕೂಡ ಅನೇಕ ಕಡೆ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು ಹೇಳಿರಿ. ಇವತ್ತಿನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹೋದರರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸೋಣ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸಮಸ್ತ ನಾಡಿನ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಇಡೀ ಕರ್ನಾಟಕದಾದ್ಯಂತ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಡೀ ಕರ್ನಾಟಕದ ಜನತೆಗೆ. ಈ ಮಸ್ಕಿಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ವಿಜೃಂಭಣೆಯಾಗಿ. ಅದೇ ರೀತಿ ನಾವು ಕೂಡ ಇನ್ನೂ ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಾಗಿ ಆಚರಿಸುವ ಒಂದು ನಿರೀಕ್ಷೆಯಲ್ಲಿ ಆಡಳಿತ ಮತ್ತು ಕರ್ನಾಟಕ ಪರ ಸಂಘಟನೆ ವತಿಯಿಂದ ಅದ್ಧೂರಿಯಾಗಿ ಹಬ್ಬದಂತೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದನ್ನು ನೋಡೋದು ಒಂದು ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಹೊರಬಂದು ಕರ್ನಾಟಕ ರಾಜ್ಯೋತ್ಸವವನ್ನು ತಮ್ಮ ಫ್ಲಾಗ್ನೊಂದಿಗೆ ಮತ್ತು ತಮ್ಮ ಪ್ರೀತಿಯನ್ನು ತೋರಿಸೋದ್ರ ಮೂಲಕ ದೇಶದಾದ್ಯಂತ ನಾವು ಕನ್ನಡಿಗರ ಶಕ್ತಿಯನ್ನು ತೋರಿಸ್ಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಸ್ಕಿದಾದ್ಯಂತ ಆಚರಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಮತ್ತು ಯುವಕರಲ್ಲಿ ಹೇಳೋದೇನಂತಂದರೆ ನವಂಬರ್ 1 ಕನ್ನಡಿಗ ಆಕೆ ನಾನು ನಂಬರ್ 1 ಕನ್ನಡಿಗ ಆಗ್ಬೇಕಂತ ಹೇಳ್ತೀನಿ. ಮತ್ತು ಇದೇ ಥರ ಪ್ರತಿ ವರ್ಷವೂ ತುಂಬ ಅದ್ದೂರಿಯಾಗಿ ಆಚರಿಸಲು ಬಯಸುತ್ತೇವೆ. ಶಿಕ್ಷಣ ವೇದಿಕೆ ತಾಲೂಕು ಅಧ್ಯಕ್ಷರು ಧ್ರುವರಾಜ್ ಹೊಟಗಲ್ ಅಂತೇಳಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈಗಾಗಲೇ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವನೇ ನಾಡ ಹಬ್ಬ ಆಗಿ ಅದ್ಧೂರಿಯಾಗಿ ಇಡೀ ರಾಜ್ಯದಾದ್ಯಂತ ಹಬ್ಬವನ್ನು ಆಚರಿಸ್ತಾ ಇದ್ವಿ. ನಾವು ಕೂಡ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಿಸಿದಂತೆ ಈ ವರ್ಷ ಕೂಡ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಬ್ಯಾಗುಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಒಂದು ಅದ್ಧೂರಿಯಾಗಿ ಮತ್ತು ಒಂದು ರೀತಿ ಹಬ್ಬದ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ತಾಲೂಕು ಆಡಳಿತ ಮತ್ತು ಕನ್ನಡ ಪರ ಸಂಘಟನೆಗಳು ವತಿಯಿಂದ ಇವತ್ತು ಅದ್ಧೂರಿಯಾಗಿ ಮೆರವಣಿಗೆ ಮಾಡುವುದರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ.